ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಅಶ್ವಿನಿ ನಕ್ಷತ್ರ ಕನ್ನಡ ಕಿರುತೆರೆ ಲೋಕದಲ್ಲಿ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡುವುದರ ಜೊತೆಗೆ ಮಯೂರಿ ಕ್ಯಾತ್ರಿ ಎಂಬ ಮುದ್ದು ಮುಖದ ಚೆಲುವೆಯ ಜನಪ್ರಿಯತೆಯನ್ನ ಹೆಚ್ಚಿಸಿದ ಧಾರಾವಾಹಿ. ಈ ಸೀರಿಯಲ್ ನಟಿ ಮಯೂರಿಯವರ ಬಣ್ಣದ ಬದುಕನ್ನೇ ಬದಲಾಯಿಸಿಬಿಟ್ಟಿತ್ತು. ಕಿರುತೆರೆ ಲೋಕದಲ್ಲಿ ಸ್ಟಾರ್ ನಟಿಯಾಗಿ ಬೆಳೆದ ಮಯೂರಿ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟು ಅಲ್ಲೂ ಸಕ್ಸಸ್ ಕಾಣ್ತಾರೆ. ಅದರಲ್ಲೂ ಅಜಯ್ ರಾವ್ ಜೊತೆ ನಟಿಸಿದ ಕೃಷ್ಣಲೀಲಾ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಸೌಂಡ್ ಮಾಡಿತ್ತು. ಇಷ್ಟಕಾಮ್ಯ, ನಟರಾಜ ಸರ್ವಿಸ್, ಕರಿಯಾ 2, 8mm ಬುಲೆಟ್, ರುಸ್ತುಂ ಸಿನಿಮಾಗಳಲ್ಲೂ ತಮ್ಮ ಅಭಿನಯದಿಂದ ಮೋಡಿ ಮಾಡಿದ್ದವರು ಮಯೂರಿ. ಹೀಗೆ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದ ಮಯೂರಿಯವರು 2020ರಲ್ಲಿ ದಾಂಪತ್ಯ ಜೀವನಕ್ಕೆ ಪದಾರ್ಪಣೆ ಮಾಡ್ತಾರೆ. ಮದುವೆ ಬಳಿಕ ಸಿನಿಮಾಗಳಲ್ಲಿ ನಟಿಸೋದನ್ನ ಕಡಿಮೆ ಮಾಡಿದ ನಟಿ ಗಂಡು ಮಗುವಿನ ಜನನದ ನಂತರ ಸಿನಿಮಾ ರಂಗದಿಂದ ಕೊಂಚ ದೂರವೇ ಉಳಿದು ಬಿಟ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಮಯೂರಿಯವರ ಮಗನಿಗೀಗ 5 ವರ್ಷ. ಇನ್ನು ಕಳೆದ ಕೆಲ ತಿಂಗಳುಗಳಿಂದ ನಟಿ ಮಯೂರಿಯವರ ವೈಯಕ್ತಿಕ ಜೀವನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯ ವಿಷಯವಾಗಿದೆ. ಹೌದು, ಮಯೂರಿಯವರ ವೈವಾಹಿಕ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ. ಅವರ ಸಾಂಸಾರಿಕ ಬದುಕು ಹಳಿ ತಪ್ಪಿದೆ. ಪತಿಯಿಂದ ವಿಚ್ಛೇದನ ಪಡೆದು ಒಂಟಿ ಜೀವನ ನಡೆಸುತ್ತಿದ್ದಾರೆ ಎಂಬ ಸುದ್ದಿಗಳು ಹರಿದಾಡ್ತಿವೆ. ಇದೀಗ ಇದೇ ಮೊದಲ ಬಾರಿಗೆ ಖುದ್ದು ನಟಿ ಮಯೂರಿಯವರೇ ಮಾತನಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ನಟಿ ಮಯೂರಿ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿರುವಂತಹ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೊದಲಿಗೆ ನಾನು ಡಿವೋರ್ಸ್ ಎನ್ನುವ ಹೇಳಿಕೆಯನ್ನೇ ಕೊಟ್ಟಿಲ್ಲ ಎಂದಿದ್ದಾರೆ ನಟಿ ಮಯೂರಿ. ನನಗೆ ಈ ಬಗ್ಗೆ ಎಲ್ಲೂ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ. ಎಲ್ಲೂ ಈ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದು ನನ್ನ ವೈಯಕ್ತಿಕ ವಿಚಾರ. ಅದು ನಮ್ಮಲ್ಲೇ ಇರಬೇಕು. ಯಾವಾಗ ಏನ್ ಹೇಳಬೇಕು, ಏನ್ ಹೇಳಬಾರ್ದು, ಇದೆಲ್ಲ ಏನೇ ಇದ್ರೂ ಕೂಡ ಮೊದಲಿಗೆ ನನಗೆ ಹೇಳಬೇಕು ಅಂತ ಅನಿಸ್ಬೇಕು. ಆಗ ಮಾತ್ರ ನಾನು ಹೇಳ್ತೀನಿ. ಇಲ್ಲದೇ ಇದ್ರೆ ಆ ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಇನ್ನು ಡಿವೋರ್ಸ್ ಅನ್ನೋ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟವೇ ಇಲ್ಲ ಅಂದ ಮಾತ್ರಕ್ಕೆ ಎಲ್ಲರೂ ನನ್ನ ಹಾಗೆ ಇರಬೇಕು ಅಂತಾನೂ ನಾನು ಹೇಳಲ್ಲ ಎಂದಿದ್ದಾರೆ ನಟಿ ಮಯೂರಿ. ಮುಂದುವರೆದು ಮಾತನಾಡಿದ ಅವರು, ನಾನೊಬ್ಳು ನಟಿಯಾಗಿದ್ದು ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ನಾನು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲೂ ಮಾತನಾಡಿಲ್ಲ, ಮುಂದೆಯೂ ಮಾತನಾಡುವುದಿಲ್ಲ. ನನಗೆ ಒಂದು ಒಳ್ಳೆ ಕುಟುಂಬವಿದೆ. ನಾನು ನನ್ನ ಮಗನನ್ನ ತುಂಬಾನೇ ಚೆನ್ನಾಗಿ ಬೆಳೆಸ್ತಿದ್ದೇನೆ. ಇದನ್ನ ನಾನು ಹೇಳಲೇಬೇಕು. ತುಂಬಾ ಜನ ಕೇಳ್ತಾರೆ, ಮಗು ಇದೆಯಲ್ಲ, ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ಅವರೆಲ್ಲರಿಗೂ ಹೇಳೋದು ಒಂದೇ ಮಾತು, ನನ್ನ ಮಗನ ಬೆಳವಣಿಗೆ ತುಂಬಾನೇ ಚೆನ್ನಾಗಾಗ್ತಿದೆ. ನನ್ನ ಮಗ ತುಂಬಾ ಖುಷಿಯಾಗಿದ್ದಾನೆ ಕೂಡ. ತಾಯಿಯಾಗಿ ನನ್ನ ಮಗನಿಗೆ ಒಳ್ಳೆಯ ವಾತಾವರಣವನ್ನು ಕೊಡಬೇಕು. ಅವನಿಗೆ ನೆಗೆಟಿವ್ ವಾತಾವರಣ ಬೇಡ ಎಂದಿದ್ದಾರೆ. ಅಲ್ಲದೆ ಡಿವೋರ್ಸ್ ಕುರಿತು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ ಮಯೂರಿಯವರು ತಮ್ಮ ಮಗನಿಗೆ ಒಳ್ಳೆ ಅಪ್ಪ ಇದ್ದಾರೆ, ಆತನಿಗೂ ಅವರ ತಂದೆಗೂ ಒಳ್ಳೆಯ ಸಂಬಂಧವಿದೆ ಎಂದಿದ್ದಾರೆ. ಇನ್ನು ರಿಲೇಶನ್ಶಿಪ್ ಸ್ಟೇಟಸ್ ಬಗ್ಗೆ ಆಗಲಿ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಆಗಲಿ ಮಾತನಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಕಡ್ಡಿ ತುಂಡಾದ ರೀತಿಯಲ್ಲಿ ನಟಿ ಮಯೂರಿಯವರು ಸ್ಪಷ್ಟಪಡಿಸಿದ್ದಾರೆ.